ಹೆಲೋ, ಹೇಗಿದ್ದೀರೆಲ್ಲರೂ? ಇವತ್ತಿನ ಸ್ಪೆಷಲ್ ವಿಡಿಯೋ ಸರ್ಕಸ್ ಕಲಾವಿದರ ಪರಿಶ್ರಮ, ಕೌಶಲ್ಯ ಮತ್ತು ಸಾಹಸದಿಂದ ತುಂಬಿರೋ ಸರ್ಕಸ್ ಹೇಗಿರುತ್ತದೆ ನಾವು ನೋಡೋಣ. ಪ್ರತಿಯೊಬ್ಬ ಕಲಾವಿದ ದಿನಕ್ಕೆ ಗಂಟೆಗಟ್ಟಲೆ ಅಭ್ಯಾಸ ಮಾಡ್ತಾರೆ. ಅವರ ಹಿನ್ನೆಲೆ ಪರಿಶ್ರಮವೇ ಈ ಪ್ರದರ್ಶನದ ಮರೆಮಾಡೋ ತಂತ್ರ. ಹೀಗೆ ಸರ್ಕಸ್ ಎಂಬುದು ಕೇವಲ ಮನರಂಜನೆಯಲ್ಲ, ಅದು ಶ್ರಮ, ಕಲೆ ಹಾಗೂ ಸಾಹಸದಿಂದ ಕೂಡಿರೋ ಒಂದು ಅದ್ಭುತ ಜಗತ್ತು. ಮುಂಚೆ ಸರ್ಕಸ್ನಲ್ಲಿ ಪ್ರಾಣಿಗಳನ್ನು ತೋರಿಸ್ತಾ ಇದ್ರು, ಆದರೆ ಇವತ್ತು ಹೆಚ್ಚು ಸರ್ಕಸ್ಗಳು ಮಾನವ ಕಲಾವಿದರ ಮೇಲೆ ಆಧಾರಿತವಾಗಿದೆ. ಇವರು ಎಷ್ಟೊಂದು ಸಮತೋಲನ, ಎಷ್ಟು ಧೈರ್ಯ. ಇವರು ಕೆಲವೊಮ್ಮೆ ಒಂದು ತಪ್ಪು ಮಾಡಿದರೂ ಇವರ ಜೀವಕ್ಕೆ ಅಪಾಯ. ಇಲ್ಲಿ ನಮ್ಮನ್ನು ಮಾಯಾಜಾಲಕ್ಕೆ ಕೊಂಡೋಗುವ ಇವರ ಜಿಮ್ನಾಸ್ಟಿಕ್ಗಳು, ಆಕರ್ಷಕ ಮಾಯಾಜಾಲ ಒಂದೋ ಎರಡೋ, ಎಷ್ಟೊಂದು ಅನುಭವಗಳು. ನಮ್ಮ ಮಗುವಿಗಂತೂ ತುಂಬ ಖುಷಿ ಆಗ್ತಾ ಉಂಟು. ಅದು ಯಾವಾಗಲೂ ಹೇಳೋದು, ನನ್ನನ್ನು ಜಂಬೋ ಸರ್ಕಸ್ಗೆ ಕರ್ಕೊಂಡು ಹೋಗಿ ಅಂತ. ಹಾಗೆ ನಾವು ಮನಸ್ಸು ಮಾಡಿ ಸರ್ಕಸ್ ನೋಡಲಿಕ್ಕೆ ಹೋಗಿದ್ದು ನಮ್ಮ ಮಗುವಿಗೋಸ್ಕರ. ಎಷ್ಟು ಚೆಂದಾಗಿ ಕಸರತ್ತುಗಳನ್ನು ಮಾಡ್ತಾರೆ, ನೀವು ನೋಡ್ಬೋದು. ತುಂಬ ಅದ್ಭುತ ಅನ್ನಿಸ್ತದೆ. ಹಾಗೆ ರೋಮಾಂಚನ ಕೂಡ, ಅವರ ಆಟ ನೋಡುವಾಗ ರೋಮಾಂಚನ ಹೋಗ್ತದೆ. ಹೀಗೆ ಸರ್ಕಸ್ ಎಂಬುದು ಕೇವಲ ಮನರಂಜನೆಯಲ್ಲ, ಅದು ಶ್ರಮ, ಕಲೆ ಹಾಗೂ ಸಾಹಸದಿಂದ ಕೂಡಿರೋ ಒಂದು ಅದ್ಭುತ ಜಗತ್ತು. ಎಷ್ಟೊಂದು ಸುಂದರವಾಗಿ, ಎಷ್ಟೊಂದು ಈಸಿಯಾಗಿ ಅವರು ಈ ಕಸರತ್ತುಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ನೋಡಿ ನಮಗೆ ನಮ್ಮ ಬಾಲ್ಯದ ನೆನಪಾಯಿತು. ನಮ್ಮ ಅಪ್ಪ ಯಾವಾಗಲೂ ನಮ್ಮನ್ನು ಸರ್ಕಸ್ ಬಂದರೆ ಕರ್ಕೊಂಡು ಹೋಗ್ತಾಯಿದ್ರು. ಮಿಸ್ ಯು ಅಪ್ಪ, ನಿಮ್ಮನ್ನು ಯಾವಾಗಲೂ ನೆನಪಿಸುತ್ತೇನೆ. ಅದೇ ರೀತಿ ಇವರನ್ನು ನೋಡುವಾಗ ನಮಗೆ ಇವರ ಮೈ ಮೇಲೆ ಎಲುಬುಗಳೇ ಇಲ್ಲ, ರಬ್ಬರ್ ಥರ ಇವರ ಮೈಯನ್ನು ಯಾವ ರೀತಿ ಬೇಕಿದ್ರೂ ಬಗ್ಗಿಸ್ಲಿಕ್ಕೆ ಆಗ್ತದೆ. ಅಷ್ಟು ಚೆಂದ ಮಾಡಿ ಅವರನ್ನು ಇಟ್ಕೊಂಡಿದ್ದಾರೆ. ಈ ರಜಾ ಸಮಯದಲ್ಲಿ ಮಕ್ಕಳಿಗೆಲ್ಲ ಇದನ್ನು ತೋರಿಸಿದರೆ ತುಂಬ ಖುಷಿ ಪಡ್ತಾರೆ. ನನ್ನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸುವುದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.